ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಂತ ಮುಜುಗರ ತಂದಿಟ್ಟಿರುವಂತಹ ಹಗರಣ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಜಾರಿ ನಿರ್ದೇಶನಾಲಯ ಇವತ್ತು ಬೆಂಗಳೂರು, ರಾಯಚೂರು, ಬಳ್ಳಾರಿ ಮತ್ತು ಹೈದರಾಬಾದ್ನಲ್ಲಿ ದಾಳಿಯನ್ನು ಕೈಗೊಂಡಿದೆ. ಮಾಜಿ ಸಚಿವ, ಬಳ್ಳಾರಿ ಶಾಸಕ ಬಿ ನಾಗೇಂದ್ರ, ಶಾಸಕ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್, ಜೊತೆಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿಗಳು, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕಚೇರಿ, ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಹಣ ಪಡೆದಿರುವಂತಹ ಹೈದರಾಬಾದ್ನಲ್ಲಿರುವಂತಹ ಖಾಸಗಿ ಸಂಸ್ಥೆಗಳು, ಜೊತೆಗೆ ಆ ಸಂಸ್ಥೆಗಳಿಗೆ ಸಂಬಂಧಪಟ್ಟಂಥವರ ಕಚೇರಿ ಮತ್ತು ಮನೆಗಳ ಮೇಲೆ ಇಡಿ ದಾಳಿಯನ್ನು ಕೈಗೊಂಡಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ 3 ತನಿಖಾ ಸಂಸ್ಥೆಗಳು ತನಿಖೆಯನ್ನು ಮಾಡ್ತವೆ. ಒಂದು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸರ್ಕಾರ ನೇಮಿಸಿರುವಂತಹ SIT ವಿಶೇಷ ತನಿಖಾ ತಂಡ, ಕೇಂದ್ರೀಯ ತನಿಖಾ ದಳ CBI, ಜೊತೆಗೆ ಜಾರಿ ನಿರ್ದೇಶನಾಲಯ. ರಾಜ್ಯ ಸರ್ಕಾರ ರಚನೆ ಮಾಡಿರುವಂತಹ SIT ಈಗಾಗಲೇ 11 ಮಂದಿಯನ್ನು ಅರೆಸ್ಟ್ ಮಾಡಿದೆ ಈ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ. ಜೊತೆಗೆ ಶಾಸಕ ನಾಗೇಂದ್ರ ಮತ್ತು ಶಾಸಕ ಬಸನಗೌಡ ದದ್ದಲ್ ಇಬ್ಬರನ್ನು ಕೂಡ ವಿಚಾರಣೆಗೆ ಒಳಪಡಿಸಿದೆ. CBI ಕೂಡ ಅಕ್ರಮ ಹಣ ವರ್ಗಾವಣೆ, ಭ್ರಷ್ಟಾಚಾರ, ಆ ಮುಖಾಂತರ ಬ್ಯಾಂಕಿಗೆ ನಷ್ಟವನ್ನು ಉಂಟು ಮಾಡಲಾಯಿತು ಎನ್ನುವಂಥ ಕಾರಣಕ್ಕೋಸ್ಕರ CBI FIR ಅನ್ನು ದಾಖಲು ಮಾಡಿಕೊಳ್ಳುತ್ತೆ. IPC ಸೆಕ್ಷನ್ 120B, 409, 420, 467, 468 ಜೊತೆಗೆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ 13 ಸಬ್ ಕ್ಲಾಸ್ 2 ಮತ್ತು 13 ಸಬ್ ಕ್ಲಾಸ್ 1 ಸಬ್ ಕ್ಲಾಸ್ A ಅಡಿಯಲ್ಲಿ FIR ಅನ್ನು ದಾಖಲಿಸಿಕೊಳ್ಳುತ್ತೆ. CBI ದಾಖಲಿಸಿಕೊಂಡಿರುವಂಥ FIRನಲ್ಲಿ ಒಟ್ಟು 5 ಆರೋಪಿಗಳನ್ನು ಉಲ್ಲೇಖ ಮಾಡಲಾಗಿದೆ. ಆರೋಪಿ ನಂಬರ್ 1 ಸುಷ್ಮಿತಾ ರೌಲ್, ಬೆಂಗಳೂರಿನ MG ರೋಡ್ನಲ್ಲಿರುವಂಥ ಯೂನಿಯನ್ ಬ್ಯಾಂಕ್ನ ಬ್ರಾಂಚ್ ಹೆಡ್. ಆರೋಪಿ ನಂಬರ್ 2 ದೀಪಾ D, ಬ್ರಾಂಚ್ನ ಡೆಪ್ಯೂಟಿ ಹೆಡ್. ಆರೋಪಿ ನಂಬರ್ 3 ವಿ ಕೃಷ್ಣಮೂರ್ತಿ, ಯೂನಿಯನ್ ಬ್ಯಾಂಕ್ನ ಕ್ರೆಡಿಟ್ ಆಫೀಸರ್. ಆರೋಪಿ ನಂಬರ್ 4 ಅನಾಮಧೇಯ ಖಾಸಗಿ ವ್ಯಕ್ತಿಗಳು. ಆರೋಪಿ ನಂಬರ್ 5 ಅನಾಮಧೇಯ ಸರ್ಕಾರಿ ಅಧಿಕಾರಿಗಳು. ಈಗ ಜಾರಿ ನಿರ್ದೇಶನಾಲಯ ದಾಳಿಯನ್ನು ಕೈಗೊಂಡಿದೆ. CBI ದಾಖಲಿಸಿರುವಂತಹ FIRನಲ್ಲಿರುವಂತಹ ಮಾಹಿತಿಯ ಪ್ರಕಾರ ಒಟ್ಟು 23 ಪುಟಗಳ FIR ಮಾಹಿತಿ ಇದೆ. CBI ದಾಖಲಿಸಿರುವಂತಹ FIRನ ಪ್ರಕಾರ 23 ಪುಟಗಳ FIRನ ಪ್ರಕಾರ ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಸೇರಿದಂತಹ ಯೂನಿಯನ್ ಬ್ಯಾಂಕ್ನಲ್ಲಿರುವಂತಹ ಬ್ಯಾಂಕ್ ಖಾತೆಯಿಂದ ಹೈದರಾಬಾದ್ನಲ್ಲಿರುವ ಖಾಸಗಿ ಕಂಪನಿಗಳಿಗೆ, ಬೇರೆ ಬೇರೆ ಖಾಸಗಿ ಕಂಪನಿಗಳಿಗೆ ಒಂದೇ ದಿನ ಮಾರ್ಚ್ 30ನೇ ತಾರೀಕು, ಇದೇ ವರ್ಷದ ಮಾರ್ಚ್ 30ನೇ ತಾರೀಕು ಸುಮಾರು 44 ಕೋಟಿ ರೂಪಾಯಿಯನ್ನು ವರ್ಗಾವಣೆ ಮಾಡಲಾಗುತ್ತೆ. ಅದು ಕೂಡ ಚೆಕ್ ಮುಖಾಂತರ, ಬ್ಯಾಂಕ್ ಚೆಕ್ ಮುಖಾಂತರ ಹೈದರಾಬಾದ್ನ ಬಂಜಾರಾ ಹಿಲ್ಸ್ನಲ್ಲಿರುವಂತಹ RBL ಬ್ಯಾಂಕ್ನಲ್ಲಿ ಖಾತೆಯನ್ನು ಹೊಂದಿರತಕ್ಕಂತಹ ವಿವಿಧ ಖಾಸಗಿ ಕಂಪನಿಗಳಿಗೆ ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರುವಂತಹ ಅಭಿವೃದ್ಧಿ ನಿಗಮ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬ್ಯಾಂಕ್ ಖಾತೆಯಿಂದ 44 ಕೋಟಿ 60 ಲಕ್ಷ ರೂಪಾಯಿಯನ್ನು ವರ್ಗಾವಣೆ ಮಾಡಲಾಗುತ್ತೆ. 8 ಖಾತೆಗಳಿಗೆ ಮಾರ್ಚ್ 30ರಂದು ಒಂದೇ ದಿನ, ಉಳಿದ ಇನ್ನೊಂದು ಖಾತೆಗೆ ಏಪ್ರಿಲ್ 23ನೇ ತಾರೀಕು. ಅದರ ಜೊತೆಗೆ 2 ಖಾಸಗಿ ಕಂಪನಿಗಳಿಗೆ ಮಾರ್ಚ್ 5ನೇ ತಾರೀಕು, ಅದು ಕೂಡ ಚೆಕ್ ಮುಖಾಂತರ. ಮಾರ್ಚ್ 7ನೇ ತಾರೀಕು 4 ಕಂಪನಿಗಳಿಗೆ, ಅದು ಕೂಡ ಚೆಕ್ ಮುಖಾಂತರ. ಮಾರ್ಚ್ 11ನೇ ತಾರೀಕು 2 ಕಂಪನಿಗಳಿಗೆ, ಎಗ್ಗೇನ್ ಅದು ಕೂಡ ಚೆಕ್ ಮುಖಾಂತರ. ಜೊತೆಗೆ ಮೇ 6ನೇ ತಾರೀಕು 1 ಕಂಪನಿಗೆ, ಅದು ಕೂಡ ಚೆಕ್ ಮುಖಾಂತರ 45 ಕೋಟಿ. ಅಲ್ಲಿಗೆ 89 ಕೋಟಿ ರೂಪಾಯಿ ಮೊತ್ತದ ಹಣವನ್ನು ಹೈದರಾಬಾದ್ನ ಬಂಜಾರಾ ಹಿಲ್ಸ್ನಲ್ಲಿರುವಂತಹ RBL ಬ್ಯಾಂಕ್ನಲ್ಲಿ ಖಾತೆಯನ್ನು ಹೊಂದಿರತಕ್ಕಂತಹ ವಿವಿಧ ಖಾಸಗಿ ಕಂಪನಿಗಳಿಗೆ ವರ್ಗಾವಣೆ ಮಾಡಲಾಗಿದೆ. ಯಾಕೆ ವರ್ಗಾವಣೆ ಮಾಡಿದ್ರು? ಅಕ್ರಮ ಹಣ ವರ್ಗಾವಣೆ, ಲೂಟಿ ಹೊಡೆಯುವಂತಹ ಉದ್ದೇಶ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಬೆಂಗಳೂರಿನ MG ರೋಡ್ನಲ್ಲಿರುವಂತಹ ಯೂನಿಯನ್ ಬ್ಯಾಂಕ್ನಲ್ಲಿ ಹೊಂದಿರುವಂತಹ ಖಾತೆಗಳಿಂದ ಬಂಜಾರಾ ಹಿಲ್ಸ್ನಲ್ಲಿರುವಂತಹ RBL ಬ್ಯಾಂಕ್ನಲ್ಲಿ ಯಾವ ಖಾತೆಗಳಿಗೆ ಹಣ ವರ್ಗಾವಣೆ ಆಗಿದೆ ಆ ಖಾತೆಗಳ ಸಂಖ್ಯೆಗಳೆಲ್ಲವೂ ಕೂಡ ಸೀರಿಯಲ್ ನಂಬರೇ ಆಗಿವೆ. 1, 2, 3 ಈ ಥರ ಸೀರಿಯಲ್ ನಂಬರು. ಜೊತೆಗೆ ಚೆಕ್ ಲೀಫ್ಗಳು ಕೂಡ ಅಷ್ಟೇ. ಚೆಕ್ ಲೀಫ್ ಯೂನಿಯನ್ ಬ್ಯಾಂಕ್ನಿಂದ ಕೊಡಮಾಡಲಾಗಿರುವಂತಹ ಚೆಕ್ ಲೀಫ್ನ ಮುಖಾಂತರ ಅಲ್ಲಿ ಅದನ್ನು ಡೆಪಾಸಿಟ್ ಮಾಡಲಾಗಿರುವಂಥದ್ದು. 89 ಕೋಟಿ ರೂಪಾಯಿ ಮೊತ್ತದ ಹಣ ವರ್ಗಾವಣೆ.
CBIಗೆ ಕೊಟ್ಟಿರುವಂತಹ ದೂರಿನ ಪ್ರಕಾರ, ಯೂನಿಯನ್ ಬ್ಯಾಂಕ್ ಕೊಟ್ಟಿರುವಂತಹ ದೂರಿನ ಪ್ರಕಾರ ಸ್ಪೆಷಲ್ ಓವರ್ ಡ್ರಾಫ್ಟ್ ಏನು ಸೌಲಭ್ಯ ಇದೆ ಅದನ್ನು ದುರ್ಬಳಕೆ ಮಾಡಿಕೊಂಡು ಹಣವನ್ನು ವರ್ಗಾವಣೆ ಮಾಡಲಾಗಿದೆ ಎನ್ನುವಂಥದ್ದು ಪ್ರಮುಖವಾಗಿ ಇರ್ತಕ್ಕಂಥ ಆರೋಪ. ಜೊತೆಗೆ ಬ್ಯಾಂಕಿನ ಅಧಿಕಾರಿಗಳು ಸರ್ಕಾರದ ಅಧೀನದಲ್ಲಿ ಬರುವಂತಹ ಒಂದು ಅಭಿವೃದ್ಧಿ ನಿಗಮದಿಂದ ಯಾರೋ ಖಾಸಗಿ ಕಂಪನಿಗಳಿಗೆ ದುಡ್ಡನ್ನು ವರ್ಗಾವಣೆ ಮಾಡುವಂಥ ಸಂದರ್ಭದಲ್ಲಿ, ಅದೂ ಕೂಡ ಇಷ್ಟು ದೊಡ್ಡ ಪ್ರಮಾಣದ ಹಣವನ್ನು ವರ್ಗಾವಣೆ ಮಾಡುವಂಥ ಸಂದರ್ಭದಲ್ಲಿ ಎಚ್ಚರ ವಹಿಸಿಲ್ಲ ಎನ್ನುವಂಥದ್ದು CBIನ ದೂರಿನಲ್ಲಿರುವಂಥ ಆರೋಪ. ಮಾಜಿ ಸಚಿವ ನಾಗೇಂದ್ರ ಅವರ ಒತ್ತಡದ ಮೇರೆಗೆ ಈ ಹಣ ವರ್ಗಾವಣೆ ಆಗಿದೆ ಎನ್ನುವಂಥದ್ದು ಮಾಹಿತಿ. ಈಗಾಗಲೇ ಇಡಿ ನಾಗೇಂದ್ರ ಅವರ ಆಪ್ತರಾದಂತಹ ವಿಜಯಕುಮಾರ್ ಮತ್ತು ಚೇತನ್ ಅವರನ್ನು ವಶಕ್ಕೆ ಪಡೆದಿದೆ. ಮಾಜಿ ಸಚಿವ ನಾಗೇಂದ್ರ ಅವರು ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಮೇಲೆ ಒತ್ತಡವನ್ನು ಹೇರಿ ಆ ಮುಖಾಂತರ ಆ ಹಣವನ್ನು ಹೈದರಾಬಾದ್ನಲ್ಲಿರುವಂತಹ ಕಂಪನಿಗಳಿಗೆ ವರ್ಗಾವಣೆ ಮಾಡಿ ಅದನ್ನು ಆ ಬಳಿಕ ಕರ್ನಾಟಕದಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಹೂಡಿಕೆಯನ್ನು ಮಾಡಿಸಿದ್ರು ಎನ್ನುವಂಥದ್ದು, ಬೇನಾಮಿ ಹೂಡಿಕೆ ಮಾಡಿಸಿದ್ರು ಎನ್ನುವಂಥದ್ದು ನಾಗೇಂದ್ರ ವಿರುದ್ಧ ಇರತಕ್ಕಂಥ ಪ್ರಮುಖವಾದಂಥ ಆರೋಪ. ದದ್ದಲ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು. ನೋಡಿ ಎಂಥ ಪರಿಸ್ಥಿತಿ ಬಂತು ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಅಂತ ಹೇಳಿದ್ರೆ, ಒಂದು ಕಡೆ ಮೂಡ ಹಗರಣ, ಒಂದು ಕಡೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ. ಕಾಂಗ್ರೆಸ್ನವರು 2023 ವಿಧಾನಸಭಾ ಚುನಾವಣೆ ಮತ್ತು ಈ ಬಾರಿಯ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಕೇಂದ್ರದ ತನಿಖಾ ಸಂಸ್ಥೆಗಳು CBI ಮತ್ತು ED ಮತ್ತು IT ವಿರೋಧ ಪಕ್ಷಗಳ ನಾಯಕರನ್ನು ರಾಜಕೀಯ ಕಾರಣಕ್ಕೋಸ್ಕರ ಟಾರ್ಗೆಟ್ ಮಾಡ್ತೇವೆ ಅಂತೇಳಿ ವಾದ ಮಾಡ್ಕೊಂಡು ಬಂದರು. ಆದರೆ ಈ ಪ್ರಕರಣದಲ್ಲಿ ಕಾಂಗ್ರೆಸ್ ಅಂಥದ್ದೊಂದು ಸಮರ್ಥನೆ ಮಾಡಿಕೊಳ್ಳಲಿಕ್ಕೆ ಜಾಗವೇ ಇಲ್ಲ, ಅವಕಾಶಗಳು ಇಲ್ಲ. ಮತ್ತು ಕಾಂಗ್ರೆಸ್ ಮತ್ತು ಅಥವಾ ಸಿದ್ದರಾಮಯ್ಯನವರ ಸರ್ಕಾರದ ಯಾವುದೇ ಮಂತ್ರಿಗಳು ಅಂತಹ ಸಮರ್ಥನೆಯನ್ನು ಮಾಡಿಕೊಳ್ಳುತ್ತಾರೆ ಅದನ್ನು ಒಪ್ಪಿಕೊಳ್ಳಲಿಕ್ಕೆ ಈ ರಾಜ್ಯದ ಜನ ಕೂಡ ಸಿದ್ಧರಲ್ಲ. ಬಿಕಾಸ್ ಸ್ಕ್ಯಾಮ್ ಹ್ಯಾಪನ್ಡ್. ಬಂಜಾರಾ ಹಿಲ್ಸ್ನಲ್ಲಿರುವಂತಹ, ಹೈದರಾಬಾದ್ನಲ್ಲಿರುವಂತಹ ಖಾಸಗಿ ಕಂಪನಿಗೆ ಅಭಿವೃದ್ಧಿ ನಿಗಮ, ಅದು ಕೂಡ ಸರ್ಕಾರದ ಅಧೀನದಲ್ಲಿ ಬರುವಂತಹ ಒಂದು ಸಂಸ್ಥೆಯಿಂದ ಯಾಕೆ ಹಣ ವರ್ಗಾವಣೆ ಆಯಿತು? ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಕಲ್ಯಾಣ ಸಚಿವರಾಗಿದ್ದಂತಹ ಬಿ ನಾಗೇಂದ್ರ ಅವರಿಗೆ ಇದರ ಪರಿಜ್ಞಾನ ಇರಲಿಲ್ವಾ? ಯೋಗ ಮತ್ತು ಯೋಗ್ಯತೆ ಎರಡೂ ಬೇಕು. ಯೋಗ ಬರುತ್ತೆ, ಮಂತ್ರಿ ಆಗುವ ಯೋಗ ಬರುತ್ತೆ. ಆದರೆ ಆ ಮಂತ್ರಿ ಸ್ಥಾನವನ್ನು ಉಳಿಸಿಕೊಂಡು ಹೆಸರು ಉಳಿಸಿಕೊಂಡು ಇರುವಂತಹ ಯೋಗ್ಯತೆ ಬೇಕು. ಆ ಯೋಗ್ಯತೆ ಮಾಜಿ ಸಚಿವ ಬಿ ನಾಗೇಂದ್ರಗೆ ಇರಲಿಲ್ಲ. ಹಣದ ಆಸೆ, ದುರಹಾಸೆ, ದೋಚುವಂತಹ ಮನಸ್ಥಿತಿ. ಯಾವ ಸಮುದಾಯದ ಪ್ರತಿನಿಧಿಯಾಗಿ ಆ ಸಮುದಾಯಕ್ಕೆ ಹಿತವನ್ನು ಬಯಸಬೇಕಿತ್ತು, ಆ ಸಮುದಾಯಕ್ಕೆ ಒಳ್ಳೆಯದನ್ನು ಮಾಡಿ ಹೆಸರು ಉಳಿಸ್ಕೊಳ್ಬೇಕಿತ್ತು, ಆ ಸಮುದಾಯಕ್ಕೇ ಬಿ ನಾಗೇಂದ್ರ ಮಹದ್ರೋಹ, ವಂಚನೆ, ಮೋಸವನ್ನು ಮಾಡೋದು. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಯಾರಿಗೆ ಸೇರಿದ್ದು? ST ಸಮುದಾಯಕ್ಕೆ ವಿನಿಯೋಗ ಆಗಬೇಕಾದಂತಹ ಹಣ, ಇಷ್ಟು ದೊಡ್ಡ ಪ್ರಮಾಣದ ಹಣ 89 ಕೋಟಿ, ಅದನ್ನು ಹೈದರಾಬಾದ್ನ ಮುಖಾಂತರ ವರ್ಗಾವಣೆ ಮಾಡಿ ಅದನ್ನು ಆ ಬಳಿಕ ರಿಯಲ್ ಎಸ್ಟೇಟ್ನ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಎನ್ನುವಂಥದ್ದು ಇರ್ತಕ್ಕಂತಹ ಪ್ರಮುಖವಾದಂಥ ಆರೋಪ. ಮಾಜಿ ಸಚಿವ ಕಾಂಗ್ರೆಸ್ನ ಶಾಸಕ ಬಿ ನಾಗೇಂದ್ರ ಅರೆಸ್ಟ್ ಆಗುವಂತಹ ಸಾಧ್ಯತೆಗಳು ತುಂಬ ನಿಚ್ಚಳವಾಗಿದೆ. ಜೊತೆಗೆ ಬಸನಗೌಡ ದದ್ದಲ್ ಕೂಡ ಅರೆಸ್ಟ್ ಆಗುವಂತಹ ಸಾಧ್ಯತೆ ನಿಚ್ಚಳವಾಗಿದೆ. 3 ಕಡೆಯಿಂದ ಕೇಸ್ ನಡೀತಾ ಇರುವಂಥದ್ದು. ಒಂದು SIT ಇದುವರೆಗೆ ನಾಗೇಂದ್ರ ಅವರನ್ನಾಗಲಿ ದದ್ದಲ್ ಅವರನ್ನಾಗಲಿ ಅರೆಸ್ಟ್ ಮಾಡಿಲ್ಲ. ಇಬ್ಬರು ಪ್ರಮುಖ ಪ್ರಭಾವಿಗಳನ್ನು ಅರೆಸ್ಟ್ ಮಾಡಿಲ್ಲ. ಬಟ್ CBI ಕೂಡ ಇನ್ವೆಸ್ಟಿಗೇಷನ್ ಮಾಡಿದೆ. CBI ಬಿ ನಾಗೇಂದ್ರ ಅಥವಾ ದದ್ದಲ್ ಅವರ ಹೆಸರನ್ನು ಉಲ್ಲೇಖ ಮಾಡಿಲ್ಲ. ಬಟ್ ಆರೋಪಿ ನಂಬರ್ A5 ಏನಿದೆ, ಅನಾಮಧೇಯ ಸರ್ಕಾರಿ ಅಧಿಕಾರಿಗಳು ಅಂತೇಳಿ, ಸೊ ಅವರಿಗೆ ಅವಕಾಶಗಳಿದೆ. CBIಗೆ ಅವಕಾಶಗಳಿದೆ. ಕಾರಣ ಏನು ಅಂತ ಹೇಳಿದ್ರೆ, ಬಿ ನಾಗೇಂದ್ರ ಅವರ ಸುತ್ತುವರೆದಿದ್ದ ಕೆಲವು ಆಪ್ತರು ಈ ಹಗರಣದಲ್ಲಿ ಪ್ರಮುಖವಾಗಿ ಪಾಲ್ಗೊಂಡಿದ್ದಾರೆ ಎನ್ನುವಂಥದ್ದು ಸಿಕ್ಕಿರುವಂತಹ ಸಾಕ್ಷ್ಯಗಳೇ ಹೇಳ್ತಾ ಇರುವಂಥದ್ದು. ಹೀಗಾಗಿ ಬಿ ನಾಗೇಂದ್ರ ಕೂಡ ಅರೆಸ್ಟ್ ಆಗ್ಬೋದು, ದದ್ದಲ್ ಕೂಡ ಅರೆಸ್ಟ್ ಆಗಬೇಕು, ಜೈಲಿಗೆ ಹೋಗಬೇಕು, ಕಂಬಿ ಎಣಿಸ್ಬೇಕು, ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ಗೆಲ್ಲಬಾರ್ದು, ಸೋಲ್ಬೇಕು. ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಬುದ್ಧಿ ಬರುತ್ತೆ. ಇಲ್ಲದೆ ಹೋದರೆ ಸಚಿವ ಸ್ಥಾನಕ್ಕೇನೆ ಕಷ್ಟಪಟ್ಟು ಲಾಬಿ ನಡೆಸಿ ಕಣ್ಣೀರು ಹಾಕಿ, ಫಸ್ಟ್ ಆಫ್ ಆಲ್ ಎಲೆಕ್ಷನ್ನಲ್ಲಿ ಟಿಕೆಟ್ ಸಿಗುವಂಥದ್ದು ಕಷ್ಟ, ಟಿಕೆಟ್ ಸಿಕ್ಕ ಬಳಿಕ ಗೆಲ್ಲುವುದು ಕಷ್ಟ, ಗೆದ್ದ ಬಳಿಕ ಸರ್ಕಾರ ಬಂದರೆ ಮಂತ್ರಿ ಆಗುವುದು ಕಷ್ಟ,
ಮಂತ್ರಿ ಆದ ಬಳಿಕ ಬೇಕಾದಂತಹ ಖಾತೆ ಸಿಗುವಂಥದ್ದು ಕಷ್ಟ. ಸಿಕ್ಕ ಖಾತೆಯನ್ನು ನಿಭಾಯಿಸಿಕೊಂಡು ಹೋಗಲಿಕ್ಕೆ ಯೋಗ್ಯತೆ ಇಲ್ಲದವರಿಗೆಲ್ಲ ಸಚಿವ ಸ್ಥಾನ ಕೊಟ್ಟರೆ ಏನಾಗುತ್ತೆ ಎನ್ನುವಂಥದ್ದಕ್ಕೆ ಇದೆ ಹೋರಾಟ. ಕಾಂಗ್ರೆಸ್ನವರು ಯಾವ ಮುಖವನ್ನು ಇಟ್ಕೊಂಡು ಈಗ BJPಯ ವಿರುದ್ಧ ಹೋರಾಟವನ್ನು ಮಾಡ್ತಾರೆ? ಯಾವ ಮುಖ ಇಟ್ಕೋತಾರೆ? ಎಲೆಕ್ಷನ್ನಲ್ಲಿ ಗೆದ್ದು ಬಂದಿದ್ದೇ BJPಯ 40% ಕಮಿಷನ್ ಆರೋಪದ ವಿರುದ್ಧ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಬೆಂಗಳೂರಿನಲ್ಲಿ ಮಾಡದಂತಹ ಪ್ರತಿಭಟನೆಗಳೇನು ಕಮ್ಮಿ ಇದೆಯಾ? ಕಾಂಗ್ರೆಸ್ನವರು ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಕೊಡದಂತಹ ಜಾಹೀರಾತು ಏನು ಕಮ್ಮಿ ಇದೆಯಾ? ಆದರೆ ಅದೇ ಪಕ್ಷದ, ಅದೇ ಸರ್ಕಾರದ ಸಚಿವ 1 ವರ್ಷ ಪೂರೈಕೆ ಆಗೋದ್ರ ಒಳಗಡೆ ಭ್ರಷ್ಟಾಚಾರದ ಹಗರಣದಲ್ಲಿ, ಅದು ಕೂಡ ಅಹಿಂದ ಸರ್ಕಾರ, ದಲಿತರ ಪರ ಇರಬೇಕಾಗಿದ್ದಂತಹ ಸರ್ಕಾರದ ಸಚಿವರೊಬ್ಬರು ಯಾವ ಖಾತೆಯನ್ನು ದಲಿತರ ಹಿತಕ್ಕೋಸ್ಕರ ಅವರಿಗೆ ಕೊಡಲಾಗಿತ್ತು ಆ ಖಾತೆಯ ಸಚಿವರೇ ಆ ಸಮುದಾಯಕ್ಕೆ ಸೇರಿದಂಥ ಹಣವನ್ನು ತಿಂದು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾಚಿಕೆಗೇಡಿನ ಸಂಗತಿ ಸಿದ್ದರಾಮಯ್ಯನವರ ಸರ್ಕಾರ, ಜೊತೆಗೆ ಕಾಂಗ್ರೆಸ್. SIT ಇದುವರೆಗೆ ಅರೆಸ್ಟ್ ಮಾಡಿಲ್ಲ ನಾಗೇಂದ್ರ ಮತ್ತು ದತ್ತಲ್ ಅವ್ರನ್ನ. ಆದರೆ CBI ಮತ್ತು ED ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋದ್ರಿಂದ ಇದರಲ್ಲಿ ಇವರಿಬ್ಬರ ಪಾತ್ರವೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಇದೆ ಎನ್ನುವಂತಹ ಸಾಕ್ಷ್ಯಗಳು ಈಗಾಗಲೇ ಲಭ್ಯ ಆಗಿರುವ ಹಿನ್ನೆಲೆಯಲ್ಲಿ ಇಬ್ಬರು ಕೂಡ ಕಂಬಿ ಎಣಿಸ್ಬೋದು. ಕಂಬಿ ಎಣಿಸ್ಲಿ, ಹೋಗಲಿ, ಜೈಲಲ್ಲಿ ಒಂದಿಷ್ಟು ದಿನ ಇದ್ದು ಬರಲಿ.